ಈ ತಣ್ಣನೆಯ ವಾತಾವರಣದಲ್ಲಿ ಹುಷಾರಿಲ್ಲದೆ ಬಾಯಿ ಕೆಟ್ಟಿದೆ, ಊಟ ಸೇರ್ತಿಲ್ಲ ಅನ್ನೋಂಥವರಿಗೆ ಹೇಳಿ ಮಾಡಿಸಿದಂತಹ ಗೊಡ್ಡು ಖಾರ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಗೊಡ್ಡು ಖಾರ ರೆಸಿಪಿಯನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಗೊಡ್ಡು ಖಾರ ಅಂದಲ್ಲಿ ಹಲವಾರು ವಿಧಾನದಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಚಾನಲ್ನಲ್ಲೇ ಹಲವಾರು ವಿಧಾನದಲ್ಲಿ ಗೊಡ್ಡು ಖಾರ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ವಿಡಿಯೋಸ್ ಇದ್ದಾವೆ. ಬೇಕು ಅಂದಲ್ಲಿ ವಿಸಿಟ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಸಿಂಪಲ್ ಆಗಿರುವಂತಹ ಗೊಡ್ಡು ಖಾರ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸುಲಭವಾಗಿರುವಂತಹ ರುಚಿಕರವಾಗಿರುವಂತಹ ಈ ಗೊಡ್ಡು ಖಾರ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಕಂಬಿ ಸ್ಟ್ಯಾಂಡ್ ಅನ್ನ ಇಟ್ಟು ಇದರ ಮೇಲೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಇಡ್ತಾ ಇದ್ದೇನೆ. ಈರುಳ್ಳಿನ ಚೆನ್ನಾಗಿ ನಾವು ಸುಡಬೇಕು. ಚೆನ್ನಾಗಿ ಒಳಗಿನ ತನಕ ಇದು ಈರುಳ್ಳಿ ಸಾಫ್ಟ್ ಆಗಿ ಬೇಯೋವರೆಗೂ ಇದನ್ನ ಚೆನ್ನಾಗಿ ಸುಡಬೇಕಾಗುತ್ತೆ. ನೋಡಿ, ಈರುಳ್ಳಿನ ಈ ಹದಕ್ಕೆ ಚೆನ್ನಾಗಿ ಕಪ್ಪಾಗೋವರೆಗೂ ಸುಟ್ಟಿದ್ದಾಗಿದೆ. ಇದನ್ನ ಗ್ಯಾಸನ್ನು ಆಫ್ ಮಾಡಿ ಈರುಳ್ಳಿನ ಸೈಡ್ಗೆ ತೆಗೆದಿಟ್ಟು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಆನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ, ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಹ ಸೇರಿಸ್ತೇನೆ. ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಒಂದು 6ರಿಂದ 7 ಆಗುವಷ್ಟು ಗುಂಟೂರು ಒಣಮೆಣಸಿನಕಾಯಿ, ಹಾಗೆಯೇ ಒಂದು 6ರಿಂದ 7 ಆಗುವಷ್ಟು ಬ್ಯಾಡಗೆ ಮೆಣಸಿನಕಾಯಿನೂ ಸಹ ಸೇರಿಸ್ತೇನೆ. ಒಣಮೆಣಸಿನಕಾಯಿನ ಸೇರಿಸಿ 1 ನಿಮಿಷ ಇದನ್ನ ಫ್ರೈ ಮಾಡಿದ ನಂತರ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಹುಳಿಗೆ ಅಂತ ಹುಣಸೆ ಹಣ್ಣನ್ನು ಸೇರಿಸ್ತೇನೆ. ಹುಣಸೆ ಹಣ್ಣನ್ನು ಸಹ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ನಾವು ಎಣ್ಣೆಯಲ್ಲೇನೆ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿ ಹುಣಸೆ ಹಣ್ಣು ಎಲ್ಲವನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಗೊಡ್ಡು ಖಾರನ ಮಾಡೋದ್ರಿಂದ ಈ ಗೊಡ್ಡು ಖಾರನ 1 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಹುಷಾರಿಲ್ಲದೆ ಬಾಯಿ ಕೆಟ್ಟಿದೆ, ನಾಲ್ಗೆಗೆ ರುಚಿ ಗೊತ್ತಾಗ್ತಿಲ್ಲ ಅನ್ನೋಂಥವ್ರಿಗೆ ಈ ರೀತಿ ಗೊಡ್ಡು ಖಾರ ಮಾಡಿಕೊಟ್ಟು ಎಂದಲ್ಲಿ ಬಿಸಿ ಅನ್ನದ ಜೊತೆಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಈ ಗೊಡ್ಡು ಖಾರ ಅಂತೂ. ಈ ವಿಧಾನದಲ್ಲಿ ಈ ಒಣಮೆಣಸಿನಕಾಯಿ, ಕರಿಬೇವು ಎಲ್ಲ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇವೆಲ್ಲ ಫ್ರೈ ಆಗಿದಾವೆ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಅನಂತರ ನಾವಿಲ್ಲಿ ಮೊದಲಿಗೆ ಸುಟ್ಟಿರುವಂತಹ ಈರುಳ್ಳಿನ ಸಿಪ್ಪೆನ ಸುಲಿದು ಇದನ್ನ ಒಂದು 4ರಿಂದ 6 ಭಾಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಈರುಳ್ಳಿನ ಈ ಕಪ್ಪಗಿರುವಂತಹ ಈರುಳ್ಳಿ ಸಿಪ್ಪೆ ಎಲ್ಲವನ್ನ ತೆಗೆದು ಇದನ್ನ ನೀಟಾಗಿ ಕಟ್ ಮಾಡಿ ಇಡ್ತೇನೆ. ಅನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ಒಣಮೆಣಸಿನಕಾಯಿ ಮಿಶ್ರಣದಲ್ಲಿ ಬರೀ ಒಣಮೆಣಸಿನಕಾಯಿನ ಮಾತ್ರ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ನೀರನ್ನ ಹಾಕ್ತೇನೆ, ತರಿತರಿಯಾಗಿ ಪುಡಿ ಮಾಡಿ ತಗೊಬರ್ತೇನೆ. ಒಮ್ಮೆಲೆ ಇವೆಲ್ಲವನ್ನ ಸೇರಿಸಿ ನಾವು ರುಬ್ಲಿಕ್ಕೆ ಹೋದ್ರೆ ಈ ಒಣಮೆಣಸಿನಕಾಯಿ ನುಣ್ಣಗಾಗಲ್ಲ. ಹಾಗಾಗಿ ಮೊದಲಿಗೆ ಈ ರೀತಿ ಒಣಮೆಣಸಿನಕಾಯಿನ ಮಾತ್ರ ಸೇರಿಸಿ ತರಿತರಿಯಾಗಿ ರುಬ್ಬಿದ ನಂತರ ಈಗ ಇದಕ್ಕೆ ಈ ಕರಿಬೇವು, ಬೆಳ್ಳುಳ್ಳಿ ಮಿಶ್ರಣವನ್ನ ಸೇರಿಸ್ತಾ ಇದ್ದೇನೆ. ಅನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತೇನೆ. ಹಾಗೆಯೇ ಇದಕ್ಕೆ ಸುಟ್ಟು ಸಿಪ್ಪೆನ ತೆಗೆದು ಕಟ್ ಮಾಡಿಟ್ಟಂತಹ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಈರುಳ್ಳಿನ ಸೇರಿಸಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ನಾವು ಈ ಗೊಡ್ಡು ಖಾರನ ರುಬ್ಕೊಳ್ಬೇಕಾಗುತ್ತೆ. ರುಬ್ಲಿಕ್ಕೆ ನಾವು ನೀರನ್ನ ಹಾಕ್ತೇನೆ. ಸ್ವಲ್ಪ ಈ ರೀತಿ ಎಣ್ಣೆನ ಸೇರಿಸಿ ಈ ಗೊಡ್ಡು ಖಾರನ ರುಬ್ಬೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು. ನೋಡ್ಬೋದು, ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಗೊಡ್ಡು ಖಾರ ರೆಡಿ ಆಯ್ತು. ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಗೊಡ್ಡು ಖಾರ ರೆಸಿಪಿ ಮಾಡುವ ವಿಧಾನ. ನಾಲ್ಗೆ ಕೆಟ್ಟಿದೆ,
ಊಟ ಸೇರ್ತಿಲ್ಲ ಅನ್ನುವಂಥವರಿಗೆ ಈ ರೀತಿ ಗೊಡ್ಡು ಖಾರನ ಮಾಡಿಕೊಟ್ರೆ ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಗೊಡ್ಡು ಖಾರ ರೆಸಿಪಿ ಅಂತೂ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.